ಹಾಯ್ ಎವ್ರಿವನ್. ಆಲ್ರೆಡಿ ಈಗಾಗಲೇ ಸ್ಟಾಕ್ ಮಾರ್ಕೆಟಿಂಗ್ ಆಪರೇಷನ್ನ ಪ್ರತಿ ಯೂನಿಟ್ನ ಮಹತ್ವದ ಪ್ರಶ್ನೆಗಳ ಕುರಿತಾಗಿ ವಿಡಿಯೋವನ್ನು ಮಾಡಲಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಸೆಮೆಸ್ಟರ್ನ ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದಿಷ್ಟು ಮಹತ್ವದ ಪ್ರಶ್ನೆಗಳನ್ನು ನೀಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್: ಡಿಫ್ರೆನ್ಸ್ ಬಿಟ್ವೀನ್ ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್. ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. 5 ಮಾರ್ಕ್ಸ್. BSc ಮತ್ತು NSc ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ BSc NSc. ಇದು ಎರಡರಲ್ಲಿ ಒಂದು ಪ್ರಶ್ನೆ ಬರಬಹುದು. ಥರ್ಡ್ ಕ್ವಶನ್: ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್, ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ ಸೆಬಿ. ಸೆಬಿಯ ಕಾರ್ಯಗಳನ್ನು, ಉದ್ದೇಶಗಳನ್ನು ಹಾಗೂ ಅಧಿಕಾರವನ್ನು ವಿವರಿಸಿರಿ. ಈ 3 ಟಾಪಿಕ್ ಮೇಲೆ ಎರಡು ಟಾಪಿಕ್ ಅಂದರೆ 99% ಬಂದೇ ಬರುತ್ತೆ. ಇಂಪಾರ್ಟೆನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಷೇರು ವಿನಿಮಯ ಕೇಂದ್ರದ ಮಹತ್ವವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಷೇರು ವಿನಿಮಯ ಕೇಂದ್ರದ ಕಾರ್ಯಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಲಿಸ್ಟಿಂಗ್. ಲಿಸ್ಟಿಂಗ್ ಅಥವಾ ಪಟ್ಟಿ ಮಾಡುವಿಕೆ ಅಂತ ಕನ್ನಡದಲ್ಲಿ ಕರಿತೀವಿ. ಇನ್ನೊಂದು ಪದ ಯಾದೀಕರಣ. ಉದ್ದೇಶಗಳನ್ನು ವಿವರಿಸಿರಿ. ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಲಿಸ್ಟಿಂಗ್. ಪಟ್ಟಿ ಮಾಡುವಿಕೆಯ ಅನುಕೂಲತೆ ಮತ್ತು ಅವಗುಣಗಳು ಅಥವಾ ಅನಾನುಕೂಲತೆ ಅಂತ ಕರಿತೀವಿ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಡಿಮ್ಯಾಟ್ ಆರ್ ಡಿಮೆಟರಲೈಸೇಷನ್. ಅಭೌತೀಕರಣದ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ವಿವರಿಸಿರಿ. 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸಿಗೆ ಪ್ರಾಬ್ಲಮ್ಗಳು ಕೂಡ ಬರೋ ಸಾಧ್ಯತೆಗಳಿದೆ. ಅದರಲ್ಲಿ ಮುಖ್ಯವಾಗಿ 15 ಮಾರ್ಕ್ಸಿಗೆ ವ್ಯಾಲ್ಯೂ ವೇಟೆಡ್ ಇಂಡೆಕ್ಸ್ ಮೇಲೆ ಪ್ರಾಬ್ಲಮ್ಗಳು ಹಲವಾರು ಈ ಪ್ರೀವಿಯಸ್ ಕ್ವಶನ್ ಪೇಪರ್ಗಳಲ್ಲಿ ಬಂದಿದೆ. ಹಾಗಾಗಿ ಆ ಕ್ವಶನ್ ಕೂಡ ಭಾಳಷ್ಟು ಇಂಪಾರ್ಟೆಂಟು. ಅದಕ್ಕೆ ರಿಲೇಟೆಡ್ ವಿಡಿಯೋ ಕೂಡ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಿದೆ, ಅದನ್ನು ಸಾಲ್ವ್ ಮಾಡ್ಕೊರಿ. ಅದರ ಜೊತೆಗೆ ರೈಟ್ ಇಶ್ಯೂ ಮೇಲಿರುವಂತಹ ಪ್ರಾಬ್ಲಮ್ಮು, ಮಾರ್ಜಿನ್ ಟ್ರೇಡಿಂಗ್ ಮೇಲಿರುವಂತಹ ಪ್ರಾಬ್ಲಮ್ಮು, ಶಾರ್ಟ್ ಸೆಲ್ಲಿಂಗ್ ಪ್ರಾಬ್ಲಮ್ಗಳು, ಈ ಎಲ್ಲ ಪ್ರಶ್ನೆಗಳು ಭಾಳಷ್ಟು ಪರೀಕ್ಷಾ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಇವುಗಳನ್ನು ಕಡ್ಡಾಯವಾಗಿ ಓದಿಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.